ನೆಕ್ಸ್ಟ್ ಏನ್ ಕೇಳ್ತಾರೆ, ನ್ಯೂಟನ್ಸ್ ಫಾರ್ವರ್ಡ್ ಇಂಟರ್ಪೋಲೇಷನ್ ಫಾರ್ಮುಲಾ ಮತ್ತೆ ನ್ಯೂಟನ್ಸ್ ಬ್ಯಾಕ್ವರ್ಡ್ ಇಂಟರ್ಪೋಲೇಷನ್ ಫಾರ್ಮುಲಾ ಅಂತ ಕೊಟ್ಟಿದ್ದಾರೆ. ಫಾರ್ಮುಲಾ ಬುಕ್ ಅಲ್ಲಿ ಇದೆ. ವೈ ನಾಟ್ ಪ್ಲಸ್ ಪಿ ಇಂಟು ಡೆಲ್ಟಾ ವೈ ನಾಟ್. ಓಕೆನಾ, ಇದು ತೋರಿಸ್ಬಿಡ್ತೀನಿ ಒಂದ್ ಸೆಕೆಂಡ್, ಒಂದ್ ನಿಮಿಷ. ಇಲ್ಲಿ ನೋಡಿ, ಇದು ನ್ಯೂಟನ್ಸ್ ಫಾರ್ವರ್ಡ್ ಬ್ಯಾಕ್ವರ್ಡ್ ಫಾರ್ಮುಲಾ ತೋರಿಸ್ತೀನಿ. 15 ಪೇಜ್ ನಂಬರ್ ಒಳಗೆ ಇಲ್ಲಿ ನೋಡ್ರಿ, ನಾವು ಏನೇನ್ ಕಲ್ತೀವಿ ಇದ್ರೊಳಗೆ, ಏನಂತ ಕಲಿದ್ರೆ ನ್ಯೂಟನ್ ರ್ಯಾಪ್ಸನ್ ಮೆಥಡ್ ಕಲ್ತೀವಿ. ಓಕೆನಾ, ನ್ಯೂಟನ್ ರ್ಯಾಪ್ಸನ್ ಮೆಥಡ್ ಸ್ವಲ್ಪ ಕಷ್ಟ ಆದ್ರೆ ನೀವು ಫಸ್ಟ್ ನ್ಯೂಟನ್ಸ್ ಫಾರ್ವರ್ಡ್ ಬ್ಯಾಕ್ವರ್ಡ್, ಆಮೇಲೆ ನ್ಯೂಟನ್ಸ್ ಡಿವೈಡೆಡ್ ಡಿಫರೆನ್ಸ್, ಮತ್ತೆ ಲ್ಯಾಗ್ರಾಂಜಿಸ್, ಮತ್ತೆ ಇವು ಟ್ರಪಜಾಯ್ಡಲ್, ಸಿಂಪ್ಸನ್ಸ್, 1/3 ಇವು ಫಸ್ಟ್ ಪರ್ಫೆಕ್ಟ್ ಆಗಿ, ನೆಕ್ಸ್ಟ್ ಆಮೇಲೆ ನೀವು ಬೇಕಾದ್ರೆ ಲಾಸ್ಟಿಗೆ ರ್ಯಾಪ್ಸನ್ ಮೆಥಡ್ ಇಟ್ಕೊಳ್ಳಿ. ಓಕೆನಾ, ಈಗ ನಾವು ಮಾಡ್ತಿರೋದೇನು, ನ್ಯೂಟನ್ಸ್ ಫಾರ್ವರ್ಡ್ ಮತ್ತೆ ನ್ಯೂಟನ್ಸ್ ಬ್ಯಾಕ್ವರ್ಡ್ ಇಂಟರ್ಪೋಲೇಷನ್ ಫಾರ್ಮುಲಾ. ಇದು ಫಾರ್ಮುಲಾ ಕೊಟ್ಟಿರ್ತಾರೆ, ಪಿ ಇಸ್ ಈಕ್ವಲ್ ಟು ಎಕ್ಸ್ ನಾಟ್ ಎಕ್ಸ್ ಮೈನಸ್ ಎಕ್ಸ್ ನಾಟ್ ಬೈ ಎಚ್ ಅಂತ ಕೊಟ್ಟಿರ್ತಾರೆ. ಈಗ 3 ಅಂತ ಇದ್ರೆ 3, ಇದು ನೆಕ್ಸ್ಟ್ 4 ಹೆಂಗ್ ಮಾಡೋದು, ಪಿ ಇಂಟು ಪಿ-1 ಪಿ-2, ಪಿ-2 ಆದ್ಮೇಲೆ ಏನಾಗುತ್ತೆ, ಪಿ-1 ಪಿ-2 ಪಿ-3 ಡಿವೈಡೆಡ್ ಬೈ 4 ಫ್ಯಾಕ್ಟೋರಿಯಲ್ ಇಂಟು ಇದು ಟ್ರಯಾಂಗಲ್ ಪವರ್ 4 ವೈ ನಾಟ್ ಅಂತ. ನೆಕ್ಸ್ಟ್ ಇಲ್ಲಿ ಬಂದ್ರೆ ನೆಕ್ಸ್ಟ್ ಕಂಟಿನ್ಯೂ ಆತರ. ಓಕೆನಾ, ನಾನು ನೆಕ್ಸ್ಟ್ ಇಂದ ಹೇಳ್ತಾ ಹೋಗ್ತೀನಿ ನೋಡ್ರಿ, ಈ ತರ ಫಾರ್ಮುಲಾ ಇರುತ್ತೆ. ಓಕೆನಾ, ನೆಕ್ಸ್ಟ್ ನಾವು ಏನ್ ಅಂತೀವಿ, ಒಂದು ಸಿಂಪಲ್ ಅಂದ್ರೆ ಈ ತರ ಈಗ ಕ್ವಶನ್ ಕೊಟ್ಟಿರ್ತಾರೆ ಈ ತರ ಏನದು, ದ ಗಿವನ್ ಏರಿಯಾ ಆಫ್ ದ ಸರ್ಕ್ಯುಲರ್ ಕರೆಸ್ಪಾಂಡಿಂಗ್ ಟು ದ ಡಯಾಮೀಟರ್ ಅಂತ ಕೊಟ್ಟು ಈ ತರ ಕೊಟ್ಟಿರ್ತಾರೆ. ಡಿ ಏನೋ ಕೊಟ್ಟಿರ್ಬೋದು, ಎಕ್ಸ್ ವೈ ಡಿ ಏನಾದ್ರೂ ಕೊಟ್ಟಿರ್ಬೋದು. ಇಲ್ಲಿ ಕೊಟ್ಟಿರ್ತಾರೆ ನೋಡ್ರಿ, ಏನ್ ಫೈಂಡ್ ಔಟ್ ಮಾಡ್ಬೇಕು, 82 ಮತ್ತೆ 105 ಮತ್ತೆ ಕಂಡುಹಿಡಿಯಬೇಕಂತ ಕೊಟ್ಟಿರ್ತಾರೆ. ಈಗ ಎಕ್ಸ್ ವ್ಯಾಲ್ಯೂ, ಇದು ಬರೀ ಎಕ್ಸ್ ವ್ಯಾಲ್ಯೂ ಎರಡು, ಏನದು ಎಕ್ಸ್ ವ್ಯಾಲ್ಯೂ 82 ಮತ್ತೆ 105 ಇರುತ್ತಲ್ಲ, ಇದು ಎಕ್ಸ್ ವ್ಯಾಲ್ಯೂ. ಓಕೆನಾ, ಇದು ಹಿಂಗ್ ಎರಡು ಕೊಟ್ಟಿರ್ತಾರಲ್ಲ, ಇದನ್ನ ಎಕ್ಸ್ ವ್ಯಾಲ್ಯೂ, ಇದು ವೈ ವ್ಯಾಲ್ಯೂ. ಓಕೆನಾ, ಎಕ್ಸ್ ವ್ಯಾಲ್ಯೂ ಅಂದ್ರೆ ಇದು ಅಷ್ಟು ಬರ್ಕಂತೀರ, 85 90 95. ಓಕೆನಾ, ಇದು ಕಾನ್ಸ್ಟೆಂಟ್ ಅಂದ್ರೆ ಸೀಕ್ವೆನ್ಸ್ ಆಗೈತಿ, ಅಂದ್ರೆ 85 ಡಿಫ್ರೆನ್ಸ್ ಐತಿ. ಓಕೆನಾ, 80 85 90 95 100 ಅಂತ ಬರ್ಕಂತೀವಿ. ಆಮೇಲೆ ಇಲ್ಲಿ ಇರುತ್ತಲ್ಲ, ಇದು ವೈ ಅಂತಾರೆ ಇದಕ್ಕೆ. ಓಕೆನಾ, ಇದು ಅಷ್ಟು ಬರ್ಕಂತೀರ. ಇದೇನಾಗುತ್ತೆ, X1 X2 X3 X4 X5. ಓಕೆನಾ, y1 y2 y3 y4 y5. ಓಕೆನಾ, ನೆಕ್ಸ್ಟ್ ವೈ ನಾಟ್ ಆಫ್ ಇದು ಬರ್ಕಂಡ್ವಾ. ನೆಕ್ಸ್ಟ್ ಡೆಲ್ಟಾ ವೈ1 ಫಾರ್ಮುಲಾ ಇರುತ್ತೆ ನೋಡಿ, ಡೆಲ್ಟಾ ವೈ ನಾಟ್ ಬರೀ. ನೆಕ್ಸ್ಟ್ ಡೆಲ್ಟಾ ಸ್ಕ್ವೇರ್ ವೈ ನಾಟ್, ಅದು ಡೆಲ್ಟಾ ಸ್ಕ್ವೇರ್ ವೈ ನಾಟ್, ಡೆಲ್ಟಾ ಕ್ಯೂಬ್ ವೈ ನಾಟ್, ಮತ್ತೆ ಡೆಲ್ಟಾ ಪವರ್ 4 ವೈ ನಾಟ್, ಡೆಲ್ಟಾ ಪವರ್ 4 ವೈ ನಾಟ್. ಓಕೆನಾ, ಅದನ್ನ ಬರ್ಕಂತ ಹೋಗ್ತೀವಿ. ಓಕೆನಾ, ನೆಕ್ಸ್ಟ್ ಏನ್ ಮಾಡ್ತೀವಿ ಅಂದ್ರೆ, ಇದನ್ನ ಪಿ ಹೆಂಗ್ ಕಂಡಿಡಿಯೋದಂದ್ರೆ ಎಕ್ಸ್ ಮೈನಸ್ ಎಕ್ಸ್ ನಾಟ್. ಎಕ್ಸ್ ಅಂದ್ರೆ ಏನು, ಫಸ್ಟ್ ಸ್ಟಾರ್ಟಿಂಗ್ ನಾವು ಕ್ವಶನ್ ಕೊಟ್ಟಿರ್ತಾರೆ, ಅಕಸ್ಮಾತ್ ಅವರು ಇದ್ರಾಗ ಏನು ಕೊಟ್ಟಿರಲ್ಲ, ಫೈಂಡ್ ನ್ಯೂಟನ್ಸ್ ಫಾರ್ವರ್ಡ್ ಬ್ಯಾಕ್ವರ್ಡ್ ಅಂತ ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ, ಇಲ್ಲಿ ಎಕ್ಸ್ ವ್ಯಾಲ್ಯೂ ಕೇಳಿರ್ತಾರೆ. ಇಲ್ಲಿ ನೋಡ್ರಿ, 82 ಇದ್ರೊಳಗೆ ಯಾವ್ದಕ್ ಹತ್ರ ಐತಿ, 80 ಹತ್ರ ಐತಿ. ಓಕೆನಾ, ಅವಾಗ ಫಾರ್ವರ್ಡ್ ಮಾಡ್ತೀವಿ ನಾವು, ಫಾರ್ವರ್ಡ್ ಇಂಟರ್ಪೋಲೇಷನ್ ಫಾರ್ಮುಲಾ. ಓಕೆನಾ, ನೆಕ್ಸ್ಟ್ ಇನ್ನೊಂದು ವ್ಯಾಲ್ಯೂ ಏನೈತಿ, ಎಕ್ಸ್. ಓಕೆನಾ, ನೆಕ್ಸ್ಟ್ 105 ಐತಿ. ನೆಕ್ಸ್ಟ್ ಎಕ್ಸ್ 105 ಎದಕ್ ಹತ್ರ ಐತಿ, ಇದಕ್ ಹತ್ರ ಐತಿ 100ಗೆ, ಹಂಗಂದ್ರೆ ಬ್ಯಾಕ್ವರ್ಡ್ ಇಂಟರ್ಪೋಲೇಷನ್ ಫಾರ್ಮುಲಾ ಮಾಡ್ತೀವಿ. ಓಕೆನಾ, ಫಸ್ಟ್ ಇದು ಎಕ್ಸ್ 82 ತಗೊಂಡು ಫಾರ್ವರ್ಡ್ ಮಾಡ್ತೀವಿ, ನೆಕ್ಸ್ಟ್ 105 ತಗೊಂಡು ಬ್ಯಾಕ್ವರ್ಡ್ ಮಾಡ್ತೀವಿ. ಓಕೆನಾ, ಫಾರ್ಮುಲಾ ಬರ್ಕಂತೀವಿ, ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ತೇವೆ. ವ್ಯಾಲ್ಯೂಸ್ ಹೆಂಗ್ ಸಬ್ಸ್ಟಿಟ್ಯೂಟ್ ಮಾಡೋದಂದ್ರೆ, ಇದ್ ನೋಡ್ರಿ, ಇದ್ರಲ್ಲಿ ಏನ್ ಗೊತ್ತಾ, ಇದು ಡೆಲ್ಟಾ ವೈ ನಾಟ್ ಹೆಂಗ್ ಬರುತ್ತೆ ಗೊತ್ತಾ, 5674 ಮೈನಸ್ 5026, ಇದು ಮೈನಸ್ ಇದು, ಅವಾಗ ಇದು ಬರುತ್ತೆ ಆನ್ಸರ್. ಓಕೆನಾ, ಇವೆರಡು ಮೈನಸ್ ಮಾಡಿದ್ರೆ ಇದು ಬರುತ್ತೆ, ಇವೆರಡು ಮೈನಸ್ ಮಾಡಿದ್ರೆ ಇದು ಬರುತ್ತೆ. 7088 ಮೈನಸ್ 6362 ಮಾಡಿದ್ರೆ ಇದು ಬರುತ್ತೆ 72. 7854 ಮತ್ತೆ 7088 ಮಾಡಿದ್ರೆ 766. ಹಂಗೆ ಇವೆರಡು ಮಾಡಿದ್ರೆ ಇದು ಬರುತ್ತೆ, ಇವೆರಡು ಮಾಡಿದ್ರೆ ಇದು ಬರುತ್ತೆ, ಇವೆರಡು ಮಾಡಿದ್ರೆ ಇದು ಬರುತ್ತೆ. ಸೇಮ್ ಇದು ಎರಡು ಮಾಡಿ ಇದು ಬರುತ್ತೆ, ಇವೆರಡು ಮಾಡಿದ್ರೆ ಇದು ಬರುತ್ತೆ. ನೆಕ್ಸ್ಟ್ ಇವೆರಡು ಮಾಡಿದ್ರೆ ಏನಾಗುತ್ತೆ, ಬರುತ್ತೆ -2 ಏನಾಗುತ್ತೆ, ಅಲ್ಲ, -2 +2, +2 ಮೈನಸ್ ಆಫ್ -2 ಏನಾಗುತ್ತೆ, +4. ಓಕೆನಾ, ಇಷ್ಟಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತಾ ಹೋಗ್ತೀವಿ, ಇದು ಸ್ವಲ್ಪ ನೋಡ್ತಾ ಇರಿ ನೀವು, ಕ್ಯಾಲ್ಸಿಯಲ್ ಹಾಕಿ ಮಾಡಿ, ಅವಾಗ ಕರೆಕ್ಟ್ ಬರುತ್ತೆ. ಓಕೆನಾ, ಇದಿಷ್ಟು ವ್ಯಾಲ್ಯೂಸ್ ಹಾಕ್ಬೇಕು. ಇದೇನಿದು ಡೆಲ್ಟಾ ವೈ ನಾಟ್ ಜಾಗದಾಗೆ ಫಾರ್ವರ್ಡಿಗೆ ಇವು ಫಸ್ಟ್ ಮೇಲಿರುತ್ತಲ್ಲ ಅವು ಅಷ್ಟೇ ಹಾಕ್ಬೇಕು. ಓಕೆನಾ, ಬ್ಯಾಕ್ವರ್ಡಿಗೆ ಏನ್ ಹಾಕ್ಬೇಕು, ಇಲ್ಲಿ ಕೆಳಗಿರ್ತಾವಲ್ಲ ಅವು ಹಾಕ್ಬೇಕು. ಓಕೆನಾ, ವೈ ನಾಟ್ ಅಂದ್ರೆ ಏನ್ ಇದ್ರಲ್ಲಿ 5026. ಓಕೆನಾ, ಹಿಂಗ ಆಗ್ತಾ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ರಿ, ಇವೆಲ್ಲ ವ್ಯಾಲ್ಯೂಸ್ ನಾವು ಫಾರ್ವರ್ಡಿಗೆ ಇಲ್ಲಿರುತ್ತಲ್ಲ ಇವು ಹಾಕಂತ ಹೋಗ್ರಿ, ಆನ್ಸರ್ ಏನ್ ಬರುತ್ತೆ, ಸರಿನಾ.
ನೆಕ್ಸ್ಟ್ ಏನ್ ಮಾಡ್ತಾ ಹೋಗ್ತೀವಿ, ಫೈಂಡ್ ದ ಏರಿಯಾ ಕರೆಸ್ಪಾಂಡಿಂಗ್ ಟು ದ ಡಿ 105 ಅಂತ ಐತಿ. ಅವಾಗ ಏನ್ ಮಾಡ್ತೀವಿ ನಾವು, 105 ಅಂದ್ರೆ ಬ್ಯಾಕ್ವರ್ಡ್ ಇಂಟರ್ಪೊಲೇಷನ್ ಫಾರ್ಮುಲಾ ಅಂತ ಮಾಡ್ತೀವಿ. ಬ್ಯಾಕ್ವರ್ಡ್ ಇಂಟರ್ಪೊಲೇಷನ್ ಫಾರ್ಮುಲಾ ಮಾಡ್ತೀವಿ. ಆವಾಗ ಪಿ ಈಸ್ ಈಕ್ವಲ್ ಟು, ಮತ್ತೆ ಪಿ ಕಂಡುಹಿಡಿಬೇಕು ಅದಕ್ಕೆ. ಪಿ ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಎಕ್ಸ್ ಎನ್ ಆಗುತ್ತೆ. ಅವಾಗ ಇದ್ರಲ್ಲಿ ನೋಡ್ರಿ ಫಾರ್ಮುಲಾ ಬುಕ್ ಅಲ್ಲಿ ಫಾರ್ವರ್ಡ್ ಏನಾಗುತ್ತೆ, ಎಕ್ಸ್ ಮೈನಸ್ ಎಕ್ಸ್ ನಾಟ್ ಆಗುತ್ತೆ. ಬ್ಯಾಕ್ವರ್ಡ್ ಏನಾಗುತ್ತೆ, ಪಿ ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಎಕ್ಸ್ ಎನ್ ಬೈ ಹೆಚ್. ಹೆಚ್ ಅಂದ್ರೆ ಏನ್ ಗೊತ್ತಾ, ಹೆಚ್ ಅಂದ್ರೆ ಏನು, ಅದು ಡಿಫ್ರೆನ್ಸ್. ಈಗ ಯಾವ ಡಿಫ್ರೆನ್ಸ್ ಅಂದ್ರೆ, ಇವೆರಡು ಮಧ್ಯಕ್ಕೆ ಎಷ್ಟು ಡಿಫ್ರೆನ್ಸ್ ಐತಿ, ಎಕ್ಸ್ 80, 85, 90 ಎಷ್ಟಿದೆ, 5 ಇದೆ. ಹಂಗಾಗಿ ಹೆಚ್ಚು 5 ಅಂತ ತಗೊಂತೀವಿ. ಓಕೆನಾ. ನೆಕ್ಸ್ಟ್ ಇಲ್ಲಿ ಎಕ್ಸ್ ಎನ್ ಅಂದ್ರೆ ಏನು, ಎಕ್ಸ್ ಲಾಸ್ಟ್ ಎಲಿಮೆಂಟ್ ಏನು, ಇದು ಬ್ಯಾಕ್ವರ್ಡ್ ಏನ್ ತಗೋಬೇಕು, ಕೆಳಗಿರೋ ತಗೋಬೇಕು 100. ಓಕೆನಾ. ಎಕ್ಸ್ ಎನ್ ಅಂದ್ರೆ ಲಾಸ್ಟ್. ಓಕೆನಾ. ಎಕ್ಸ್ ಎನ್ 100. ಎಕ್ಸ್ ಅಂದ್ರೆ ಏನು, ಅವ್ರು ಕೊಟ್ಟಿದ್ದಾರಲ್ಲ ಕ್ವಶನ್ ಅಲ್ಲಿ 105 105 105 ಮೈನಸ್ 100 ಡಿವೈಡೆಡ್ 5 ಏನಾಗುತ್ತೆ, 1 ಬರುತ್ತೆನಾ. ನೆಕ್ಸ್ಟ್ ಇದು ಡೆಲ್ಟಾ ವೈ ಎನ್. ಡೆಲ್ಟಾ ವೈ ಎನ್ ಅಂದ್ರೆ ಏನು, ಕೆಳಗಿರುತ್ತಲ್ಲ ಅದು ತಗೋಬೇಕು. ವೈ ಎನ್ ಡೆಲ್ಟಾ ವೈ ಎನ್ ಅಂದ್ರೆ ಇದು ಇಲ್ಲಿ ಡೆಲ್ಟಾ. ಮತ್ತೆ ಇದೇ ತರ ಇನ್ನೊಂದು ಟೇಬಲ್ ಹಾಕ್ಬೇಕು. ಎದಕ್ಕೆ ಇಲ್ಲ ಟೇಬಲ್ ಏನ್ ಬೇಡ, ಒಂದೇ ಹಾಕು ಸಾಕು. ಯಾಕಂದ್ರೆ ಇಲ್ಲೇ ಕೆಳಗಿರುತ್ತೆ 766 ಇದು ಡೆಲ್ಟಾ ವೈ ನಾಟ್ ಮತ್ತೆ ಡೆಲ್ಟಾ ಸ್ಕ್ವೇರ್ ವೈ ನಾಟ್ 40. ಓಕೆನಾ. ಆ ತರ ಹಾಕಂತ ಹೋಗ್ಬೇಕು ಇಲ್ಲಿಗೆ. ಓಕೆನಾ. ಇದನ್ನ ಹಾಕಿದಾಗ ನಿಮಗೆ ಆನ್ಸರ್ ಏನ್ ಬರುತ್ತೆ, ಇದು ಬರುತ್ತೆ. ಓಕೆನಾ. ಇದು ನ್ಯೂಟನ್ಸ್ ಫಾರ್ವರ್ಡ್ ಮತ್ತೆ ಬ್ಯಾಕ್ವರ್ಡ್ ಇಂಟರ್ಪೊಲೇಷನ್ ಫಾರ್ಮುಲಾ. ಓಕೆನಾ. ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನ್ ಕೇಳ್ತಾರೆ ಅಂದ್ರೆ, ಇಲ್ಲಿ ನೋಡ್ರಿ, ಇಲ್ಲಿ ಇದ್ರಲ್ಲೂ ಅಷ್ಟೇ ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ ಕೊಟ್ಟಿರ್ತಾರೆ. ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ ಬರ್ಕೊಂತೀರಾ. ಎಕ್ಸ್ 1.5 ಎಕ್ಸ್ 1.5 ಅಂತ ಎಲ್ಲಿಗೆ ಹತ್ರ ಐತಿ, 1ಗೆ ಹತ್ರ ಐತಿ. ಓಕೆ. ಅವಾಗ ಏನ್ ಮಾಡ್ತೀವಿ, ಇದಕ್ಕೆ ಫಾರ್ವರ್ಡ್ ಮಾಡ್ತೀವಿ. ಇಲ್ಲಿ 4.8 ಎದಕ್ಕೆ ಐತಿ, 5 ಐತಿ, ಅದಕ್ಕೆ ಇದಕ್ಕೆ ಬ್ಯಾಕ್ವರ್ಡ್ ಮಾಡ್ತೀವಿ. ಅರ್ಥ ಆಯ್ತಾ. ನೆಕ್ಸ್ಟ್ ಏನ್ ಮಾಡ್ತಾ ಹೋಗ್ತೀವಿ, ಇದು ತುಂಬಾ ಇಂಪಾರ್ಟೆಂಟ್. ಇದು ಸ್ವಲ್ಪ ಬಹಳ ಸತಿ ಕೇಳಿದ್ದಾರೆ. ಇದೇನ್ ಗೊತ್ತಾ, ದ ಸ್ಟೂಡೆಂಟ್ ಡೀಟೇಲ್ಸ್ ಆಫ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಅಂಡ್ ದ ಮಾರ್ಕ್ಸ್ ಆರ್ ಸ್ಕೋರ್ಡ್ ಬಿಲೋ, ಈ ತರ ಕೊಟ್ಟಿದ್ದಾರೆ. 30 to 40, 40 to 50, 50 to 60, 60 to 70, 70 to 80 ಅಂತ ಕೊಟ್ಟಿದ್ದಾರೆ. ನಾವು ಇದನ್ನ ಏನ್ ಮಾಡ್ಬೇಕು, ಒಂದು ಇಲ್ಲಿ ನೋಡ್ರಿ, ಇಲ್ಲಿ ಕೇಳಿದ್ದಾರೆ ಏನಂತ, 2 ಕೊಟ್ಟಿದ್ದಾರೆ. 40 to 45 ಕ್ಯಾಂಡಿಡೇಟ್ ಕೇಳಾರೆ, 50 to 55. ಏನು, ಫೈಂಡ್ ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಒಬ್ಟೈನ್ಡ್ ದ ಮಾರ್ಕ್ಸ್ ಬಿಟ್ವೀನ್ 40 to 45 ಮತ್ತೆ 50 to 55 ಇವೆರಡು ರೇಂಜ್ ಅಲ್ಲಿ ಹೂ ಒಬ್ಟೈನ್ಡ್ ಮಾರ್ಕ್ಸ್, ಅಷ್ಟು ಮಾರ್ಕ್ಸ್ ಎಲ್ಲಿ ತಗೊಂಡ್ರೆ ಅಂತ ಕೇಳ್ತಾ ಇದ್ದಾರೆ. ಓಕೆನಾ. ನಾವು ಆನ್ಸರ್ ಏನ್ ಮಾಡ್ತೀವಿ, ದ ಗಿವನ್ ಡೇಟಾ ಕ್ಯಾನ್ ಬಿ ರಿಟರ್ನ್ ಆಸ್. ಈ ಡೇಟಾನ ಹೆಂಗ್ ಬರಿತೀವಿ ಅಂದ್ರೆ, 30 to 40 ಇತ್ತಲ್ಲ, ಇದನ್ನ ಏನ್ ಮಾಡ್ತೀವಿ, ಬಿಲೋ 40 ಅಂತ ಬರಿಬೋದಾ. ಓಕೆನಾ. ಬಿಲೋ 40 ಅಂತ ಬರ್ಕೊಂತೀನಿ. ಮಾರ್ಕ್ಸ್ ಲೆಸ್ ದನ್ 40. ಓಕೆನಾ. ನೆಕ್ಸ್ಟ್ ಮಾರ್ಕ್ಸ್ ಲೆಸ್ ದನ್ 50, ಹಂಗೆ ಮಾರ್ಕ್ಸ್ ಲೆಸ್ ದನ್ 60 ಅಪ್ ಟು ಮಾರ್ಕ್ಸ್ ಲೆಸ್ ದನ್ 80 ಅಂತ ಬರ್ಕೊಂತೀವಿ. ಈಗ ಸ್ಟೂಡೆಂಟ್ಸ್ ಇರುತ್ತಲ್ಲ, ಲೆಸ್ ದನ್ 40 ಎಷ್ಟು ಜನ ಇದಾರೆ, ಲೆಸ್ ದನ್ 40ನ ಲೆಸ್ ದನ್, ಇಲ್ಲಿ ನೋಡ್ರಿ, ಲೆಸ್ ದನ್ 40 ಅಂದ್ರೆ ಲೆಸ್ ದನ್ 40 ಎಷ್ಟಿದ್ದಾರೆ, 31 ಜನ ಇದ್ದಾರೆ. 31 ಜನ ಬರ್ಕೊಂತೀವಿ. ನೆಕ್ಸ್ಟ್ ಲೆಸ್ ದನ್ 50 ಅಂದ್ರೆ ಇದನ್ನು ಇವೆರಡನ್ನು ಕೌಂಟ್ ಮಾಡ್ಬೇಕು ತಾನೆ, ಯಾಕಂದ್ರೆ ಇದು ಲೆಸ್ ದನ್ 50 ಅಷ್ಟು ಬರುತ್ತೆ. 50ಕ್ಕಿಂತ ಮುಂಚೆ ಏನೇನಿರುತ್ತೆ ಎಲ್ಲ ಬರುತ್ತೆ. ಅವಾಗ 42 + 31 ಏನಾಗುತ್ತೆ, 73 ಆಡ್ ಆಗುತ್ತೆ. ಓಕೆನಾ. ಈಗ ಲೆಸ್ ದನ್ 60 ಅಂದ್ರೆ ಏನಾಗುತ್ತೆ, ಇವು 3 ಆಡ್ ಮಾಡ್ಬೇಕು ತಾನೆ. 54 ಇದನ್ನ ಆಡ್ ಮಾಡಿದಾಗ ಇಷ್ಟು ಬರುತ್ತೆ. ಹಂಗೆ ಲೆಸ್ ದನ್ 70 ಅಂದ್ರೆ ಅಷ್ಟು ಇಲ್ಲಿಂದ ಇಲ್ಲಿ ಅಷ್ಟು ಆಡ್ ಮಾಡ್ತೀರಾ. ಲೆಸ್ ದನ್ 80 ಅಂದ್ರೆ ಅಷ್ಟು ಆಡ್ ಮಾಡ್ತೀರಾ, 190 ಬರುತ್ತೆ. ಇದು ನಮಗೆ ಟೇಬಲ್ ಬಂತು. ಈ ಟೇಬಲ್ ಬರ್ಕಂತೀವಿ, ಈ ತರ ಟೇಬಲ್ ಹಿಂಗ್ ಬರ್ಕಂತೀವಿ. ಓಕೆನಾ. ಸೇಮ್ ಇದು ಮೈನಸ್ ಇದು ಮಾಡ್ರಿ, ಇದು ಮೈನಸ್ ಇದು ಮಾಡ್ರಿ, ಇಲ್ಲಿ ಮಟ ಮಾಡ್ತಾ ಹೋಗ್ರಿ, 4 ಮಟ. ಸೇಮ್ ಟು ಫೈಂಡ್ ವೈ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 45. 45 ಯಾಕೆ ಹೇಳಿದ್ರೆ 40 to 45. ನಾವು ಇದು 40 to 45 ಬಿಲೋ 45 ಕಂಡುಹಿಡಿತಿದೀವಾ, ಅದಕ್ಕೆ ಎಕ್ಸ್ ಏನ್ ತಗೋಬೇಕು, 45. 45 ಎದಕ್ಕೆ ಹತ್ರ ಐತಿ, 40ಗೆ ಹತ್ರ ಐತಿ. ಓಕೆನಾ. ಅವಾಗ ಏನ್ ಮಾಡ್ತೀವಿ ನಾವು, ಫಾರ್ವರ್ಡ್ ಇಂಟರ್ಪೊಲೇಷನ್ ಫಾರ್ಮುಲಾ ಮಾಡ್ತೀವಿ. ವೈ ಅಟ್ 5 ಇದು ಹೆಚ್ಚು ಏನಾಗುತ್ತೆ ಡಿಫ್ರೆನ್ಸ್, 40 to 50 10 ಇದೆ, ಹಂಗಾಗಿ ಹೆಚ್ಚು 10 ತಗೊಂತೀವಿ. ಎಕ್ಸ್ ಅಂದ್ರೆ ಏನು, 40. ಎಕ್ಸ್ ಅಂದ್ರೆ ಏನು, ಸಾರಿ 45. ಎಕ್ಸ್ ಅಂದ್ರೆ ಏನು, ಇಲ್ಲಿ ಕ್ವಶನ್ ಕೊಟ್ಟಿರ್ತಾರಲ್ಲ ಕಂಡುಹಿಡಿಯಕ್ಕೆ, ಅವು ಎಕ್ಸ್. ಓಕೆನಾ. ಎಕ್ಸ್ ನಾಟ್ ಅಂದ್ರೆ ಏನು, ಇಲ್ಲಿ ಇರುತ್ತಲ್ಲ ಅದು ಎಕ್ಸ್ ನಾಟ್ ಫಸ್ಟ್ ಸ್ಟಾರ್ಟಿಂಗ್. 45 - 40 ಡಿವೈಡೆಡ್ ಬೈ ಹೆಚ್ಚು ಏನಾಗುತ್ತೆ, 0.5 ಬರುತ್ತೆ, ಪಿ. ಓಕೆನಾ. ಇದು ಬರಿಬೇಕು ನೀವು ಥಿಯರಿ ಸ್ವಲ್ಪ. ಟು ಫೈಂಡ್ ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಒಬ್ಟೈನ್ಡ್ ಲೆಸ್ ದನ್ 45 ಅಂತ ಬರಿಬೇಕು. ಓಕೆನಾ. ನೆಕ್ಸ್ಟ್ ಫಾರ್ಮುಲಾ ಹಾಕ್ತೀರಾ. ಸೇಮ್ ಏನ್ ಮಾಡ್ತೀರಾ, ಇದ್ರಲ್ಲಿ ಇರುತ್ತೆ ನೋಡ್ರಿ.
ಡೆಲ್ಟಾ ವೈ ನಾಟ್ ಅಂದ್ರೆ ಏನು, ಡೆಲ್ಟಾ ಇದಕ್ಕೆ ಡೆಲ್ಟಾ ವೈ ನಾಟ್ ನಾನು 1 2 3 ಅಂತ ಬರೆದೆ. ಡೆಲ್ಟಾ ವೈ ನಾಟ್, ಡೆಲ್ಟಾ ಸ್ಕ್ವೇರ್ ವೈ ನಾಟ್, ಡೆಲ್ಟಾ ಕ್ಯೂಬ್ ವೈ ನಾಟ್, ಡೆಲ್ಟಾ ಪವರ್ 4 ವೈ ನಾಟ್. ಓಕೆನಾ, ಇಲ್ಲಿ 42 ಇದೆ. ಓಕೆನಾ, ಡೆಲ್ಟಾ ಪವರ್ ವೈ ನಾಟ್ ಇಲ್ಲ 42 ಬರ್ಕೊಂಡಿದ್ದೀನಿ ನೋಡ್ರಿ, 42. ನೆಕ್ಸ್ಟ್ ಏನೇ 9. ಓಕೆನಾ, 9. ನೆಕ್ಸ್ಟ್ -25 ಬರ್ಕೊಂಡೆ. ನೆಕ್ಸ್ಟ್ ಏನೇ 37. ಇವಕ್ಕೆಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ತೀವಿ, ಪಿ ಇವೆಲ್ಲ ಕ್ಯಾಲ್ಸಿಯಲ್ ಮಾಡಿ ಆನ್ಸರ್ ಏನ್ ಬರುತ್ತೆ ನಿಮಗೆ 48 ಅಂದ್ರೆ 47.86 ಅಂತ ಬರುತ್ತಲ್ಲ, ಕರೆಕ್ಟ್ 48 ಇಟ್ಬಿಟ್ರಿ. ಅಂದ್ರೆ ಇಲ್ಲಿ 47.5 ಅಂತ ಇದ್ರೆ 48 ಅಂತ ಬರೀರಿ. 42 ಅಂದ್ರೆ 5, ಇಲ್ಲಿ 47.5 ಮೇಲಿತ್ತ ಅಂದ್ರೆ 48 ಮಾಡ್ರಿ. 48 ಇದೇನೇ ಕೊಡ್ತಾರ 48 ಅಂತ ಮಾಡಿ. ಓಕೆನಾ, ನೆಕ್ಸ್ಟ್ ಏನ್ ಮಾಡ್ತೀರಿ, ಇದು y ಆಫ್ ಎಕ್ಸ್ 48. ಇದನ್ನು ಹೂಸ್ ಮಾರ್ಕ್ಸ್ ಇಸ್ ಲೆಸ್ ದನ್ 45 ಎಷ್ಟು ಜನ ಇದಾರೆ ನಮಗೆ 48. ಲೆಸ್ ದನ್ 45 ಕಂಡಿರಿದಾರೆ ನಾವು. ಎಕ್ಸ್ ಇಸ್ ಈಕ್ವಲ್ ಟು 45 ಅಂದ್ರೆ ಲೆಸ್ ದನ್ 45 ಸ್ಟೂಡೆಂಟ್ಸ್ ಹೂ ಒಬ್ಟೆಂಡ್ ಲೆಸ್ ದನ್ 45 ಅವ್ರು ಕಂಡಿಡ್ದಿರೋದು ನಾವು. ಎಷ್ಟು 48 ಮೆಂಬರ್ಸ್ ಸಿಕ್ತು ನಮಗೆ. ಎಲ್ಲಿಂದ ಬೇಕು 40 to 45 ಅಷ್ಟೇ ಬೇಕು. But from the given table, the number of students whose marks is less than 40 to 45 ಅಂತ ನಮಗೆ ಬೇಕಾಗಿರೋದು 40 to 45. ಅದಕ್ಕೆ ಏನ್ ಮಾಡ್ತೀವಿ, ಲೆಸ್ ದನ್ 45 ಜನ ಇದ್ದಾರೆ 48. ಓಕೆನಾ, ಲೆಸ್ ದೆನ್ 45 ಜನ ಇದ್ದಾರೆ 48. ನಮಗೆ 40 to 45 ಅಷ್ಟೇ ಬೇಕು. ಓಕೆನಾ, ಅದಕ್ಕೆ ಲೆಸ್ ದನ್ 40 ಎಷ್ಟು ಜನ ಇದಾರೆ ನೋಡ್ರಿ. ಲೆಸ್ ದನ್ 40 ಎಷ್ಟು ಜನ ಇದಾರೆ, ಲೆಸ್ ದನ್ 40 ಎಷ್ಟು ಜನ ಇದಾರೆ, 31 ಮೆಂಬರ್ಸ್ ಇದಾರೆ. ಅಷ್ಟನ್ನ ಲೆಸ್ ಮಾಡ್ಬಿಡುವುದು. ಓಕೆನಾ, ಅಷ್ಟನ್ನ ಲೆಸ್ ಮಾಡೋದು, ಅವಾಗ ಎಷ್ಟಾಗುತ್ತೆ 17 ಸಿಗುತ್ತೆ. 40 to 45 ಜನ, 40 to 45 ಸ್ಟೂಡೆಂಟ್ಸ್ ಒಳಗೆ ಎಷ್ಟು ಇರುತ್ತೆ 17 ಜನ. ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂಸ್ ಮಾರ್ಕ್ಸ್ ಇಸ್ ಬಿಟ್ವೀನ್ 40 to 45 ಮಾರ್ಕ್ಸ್ ಎಷ್ಟು ಜನದ ಇರುತ್ತೆ 17 ಮೆಂಬರ್ಸ್. ಓಕೆನಾ, ಇದೇ ಕ್ವಶನ್ ಕೊಡ್ತಾರೆ, ಈ ತರ ಮಾಡಿ. ಓಕೆನಾ, ನೆಕ್ಸ್ಟ್ ಟು ಫೈಂಡ್ ದ ವೈ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 55. 55 ಯಾಕೆ ಕ್ವಶನ್ ಅಲ್ಲಿ ಕೊಟ್ಟಿದಾರ ನೋಡ್ರಿ, 50 to 55. ಅವಾಗ ಏನ್ ಮಾಡ್ತೀವಿ ನಾವು, ಈಗ 55 ಕೇಳಿದಾರೆ ಇಲ್ಲಿ ನೋಡ್ರಿ. 55 ಎದಕ್ ಹತ್ರ ಐತಿ, ಇದಕ್ ಹತ್ರ ಐತಿ. ಈಗ 45 ಇದಕ್ ಹತ್ರ ಐತಿ, 55 ಎದಕ್ ಹತ್ರ ಐತಿ, 50 ಹತ್ರ ಐತಿ. ಓಕೆನಾ, 50 ಹತ್ರ ಐತಿ. ಓಕೆನಾ, ಅವಾಗ ಏನ್ ಮಾಡ್ತೀರಾ, ಅವಾಗ ವ್ಯಾಲ್ಯೂ ಏನಾಗುತ್ತೆ, ಇದು x0 ಆಗತ್ತೆ. 50 ಇರೋದು x0 ಆಗತ್ತೆ. ಇದೇನಾಗತ್ತೆ y0 ಆಗತ್ತೆ. ಓಕೆನಾ, ಇದಿರುತ್ತಲ್ಲ 51, ಇದು ಡೆಲ್ಟಾ y0 ಆಗತ್ತೆ. ಇದಿರುತ್ತಲ್ಲ ಡೆಲ್ಟಾ ಸ್ಕ್ವೇರ್ y0 ಆಗತ್ತೆ. ಆಮೇಲೆ ಇದು ಡೆಲ್ಟಾ ಪವರ್ ಕ್ಯೂಬ್ y0 ಆಗತ್ತೆ. ಸರಿನಾ, ಇದನ್ನ ನೆನ್ಪಿಡ್ಕೊಳ್ರಿ. 45 ಹತ್ರ ಇದ್ರೆ ಇದು 40 ಇವು ಮೇಲಿಂದ ತಗೋಬೇಕು. ಓಕೆನಾ, ಇವುಷ್ಟು 50 ಹತ್ರ ಇದ್ರೆ 50 ಇದು ಇಲ್ಲೇ ಐತಲ್ಲ, ಇದು 51 16 12 ಇದನ್ನ ತಗೋಬೇಕು. ಓಕೆನಾ, ಇಲ್ಲಿ ಮಾಡ್ತಾ ಹೋಗ್ತೀನಿ ನೋಡಿ. ಡೆಲ್ಟಾ ಇದನ್ನ ಫಾರ್ವರ್ಡ್ ಮಾಡ್ತಿರೋದಲ್ಲ. y0 ಅಂದ್ರೆ ಏನು, y0 ಅಂದ್ರೆ ಏನು, y0 50 ಹತ್ರ ಇದ್ರೆ y0 ಏನಕ 73 ನೆನ್ಪಿಟ್ಕೊಳ್ಳಿ. 73 ಬರೀತೀರಾ ನೋಡಿ, 73. ಆಮೇಲೆ ಪಿ ಸೇಮ್ ಇರುತ್ತಾ. ನೆಕ್ಸ್ಟ್ ಡೆಲ್ಟಾ y0 ಅಂದ್ರೆ ಏನು 51. ಯಾಕಂದ್ರೆ ನಾನು ಹೇಳಿದ್ದೆ ನೋಡ್ರಿ, ಇದನ್ನ ತಗೊಂಡ್ರೆ ಇದನ್ನ ತಗೋಬೇಕು. ಅಂದ್ರೆ ಇದಕ್ ಹತ್ರ ಇದ್ದೆ ಇಲ್ಲಿಂದ ತಗೋಬೇಕು. ಓಕೆನಾ, 51 ಇದನ್ನ 16 ಮತ್ತು 12 ತಗೊಂತ ಹೋಗ್ತೀವಿ. ಅವಾಗ ಆನ್ಸರ್ ಏನ್ ಬರುತ್ತೆ ನೋಡ್ರಿ, 16 12 ಆಗ್ತಾ ಹೋಗ್ತಾ 101 ಬರುತ್ತೆ. ಇದು ಲೆಸ್ ದ್ಯಾನ್ 55 ನಾವು ಕಂಡುಹಿಡಿದಿರೋದು. ಓಕೆನಾ, ಊಸ್ ಲೆಸ್ ದನ್ 55 ಕಂಡುಹಿಡಿದಿರೋದು. 50 to 55 ಬೇಕಂದ್ರೆ ನಾವೇನ್ ಮಾಡ್ಬೇಕು, ಲೆಸ್ ದನ್ 55 ಎಷ್ಟು ಜನ ಇದಾರೆ, 101 ಜನ ಇದಾರೆ. ನಮಗೆ 50 to 55 ಬೇಕು. ಅದಕ್ಕೆ ಬಿಲೋ 50 ಇರತ್ತಾರಲ್ಲ, ಅವ್ರು ಮೈನಸ್ ಮಾಡ್ಬಿಟ್ರೆ ಬಿಲೋ 50 ಎಷ್ಟು ಜನ ಇದಾರೆ ನೋಡ್ರಿ. ಬಿಲೋ 50 ಇದ್ರೆ 73. ಈಗ 103 ಒಳಗೆ 73 ಮೈನಸ್ ಮಾಡಿದ್ರೆ ಎಷ್ಟು ಆಗುತ್ತೆ, 73 ಮಾಡಿದ್ರೆ 28 ಸ್ಟೂಡೆಂಟ್ಸ್. ಇಷ್ಟೇ ಆನ್ಸರ್. ಓಕೆನಾ, ಇದು ಅರ್ಥ ಆಯ್ತಾ. ಇದು ನ್ಯೂಟನ್ಸ್ ಫಾರ್ವರ್ಡ್ ಮತ್ತೆ ಬ್ಯಾಕ್ವರ್ಡ್ ಇಂಟರ್ಪೋಲೇಷನ್ ಫಾರ್ಮುಲಾ ಅಂತ ಕೇಳ್ತಾರೆ. ನ್ಯೂಟನ್ಸ್ ಫಾರ್ವರ್ಡ್ ಅಂಡ್ ಬ್ಯಾಕ್ವರ್ಡ್ ಕೇಳಿದ್ರೆ ಹಂಗೆ, ಕೇಳಿಲ್ಲ ಅಂದ್ರೆ ಎಕ್ಸ್ ವ್ಯಾಲ್ಯೂ ಕೊಟ್ಟಿದ್ದಾಗ ನೋಡ್ಕೊಂಡು ಅದ್ರ ಥ್ರೂ ಕಂಡಿಡುತ್ತಾ ಹೋಗೋದು. ನೆಕ್ಸ್ಟ್ ಇದೇ ತರನೇ ಮತ್ತೆ ಬೇರೆ ಬೇರೆ ಪ್ರಾಬ್ಲಮ್ ಇರುತ್ತೆ. ಇದು ತುಂಬಾ ಇಂಪಾರ್ಟೆಂಟ್ ಹೇಳ್ತಾ ಹೋಗ್ತೀನಿ. ಓಕೆನಾ, ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೇನೆ.